ಎಂಜಾಯ್ ಮಾಡ್ತಾ ಇರುವಂಥ ಈ ಬುರುಡೆ ಮ್ಯಾನ್ ಕಾರಣ ತಾನೇನು ಹೇಳಿದ್ರು ಕೂಡ ನಡೆಯುತ್ತೆ, ತಾನೇನು ಹೇಳಿದ್ರು ಕೂಡ ಇವರು ಅಗಿತಾರೆ ಅನ್ನುವಂಥ ಲೆಕ್ಕಾಚಾರಕ್ಕೆ ಬಂದೇ ಈಗ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಇದ್ದಂಗೆ ಇದ್ದಾನೆ. ಸೊ ಹಾಗಾಗಿ ಈ ಪರಿಸ್ಥಿತಿಯಲ್ಲಿ ಕುಣಿತಾ ಇದ್ದಾರೆ. ಎಷ್ಟು ಸಲ ಕುಣಿಸ್ತಾರೆ ಅನ್ನೋದನ್ನ ನೋಡಬೇಕಾಗಿದೆ. ಇನ್ನೊಂದು ಕಡೆಗೆ ಇದೆಲ್ಲದಕ್ಕೂ ಕೂಡ ದಿ ಎಂಡ್ ಅನ್ನುವಂಥದ್ದು ಇಲ್ವಾ ಅಂತ ಅಂದರೆ ಹೌದು, ಈ ನಿಟ್ಟಿನಲ್ಲಿ ಇವತ್ತು ಒಂದಿಷ್ಟು ಬೆಳವಣಿಗೆಗಳು ನಡೆದಿದೆ. ಕಾರಣ ಉಳಿದಂಥವ್ರು ಮಾತನಾಡೋದಕ್ಕಿಂತಲೂ ಕೂಡ ಶಾಸಕರು, ಅದರಲ್ಲೂ ಕೂಡ ಸರ್ಕಾರದ ಇದ್ದಾಗ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಅದೇ ಪಕ್ಷದ ಶಾಸಕರು ಕೂಡ ಇವತ್ತು ಸಚಿವರು ಕೂಡ ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ರು, ಏನಾಯಿತು, ಸರ್ಕಾರ ಯಾವ ನಿಲುವನ್ನು ತೆಗೆದುಕೊಳ್ಳುವ ಹಂತಕ್ಕೆ ಬಂದಿದೆ, ಅದರ ರಿಪೋರ್ಟ್ ಇಲ್ಲಿದೆ ನೋಡಿ. ಧರ್ಮಸ್ಥಳದಲ್ಲಿ ಉತ್ಖನನ ಅಂತ್ಯವಾಗುತ್ತಾ? ಶೋಧ ಕಾರ್ಯಾಚರಣೆ ಕೈಬಿಡುತ್ತಾ ಸರ್ಕಾರ? 13ರ ಗುಂಡಿ ಮೇಲೆ ಕಾರ್ಯಾಚರಣೆ ಭವಿಷ್ಯ. 30 ಜಾಗಗಳಲ್ಲಿ ನೂರಾರು ಶವಗಳನ್ನ ಹೂತಿದ್ದೇನೆ. ಅದರಲ್ಲಿ ಮಹಿಳೆಯರ ದೇಹಗಳೇ ಹೆಚ್ಚು. ಕೆಲವು ಅತ್ಯಾಚಾರ ಆದ ರೀತಿಯಲ್ಲಿದ್ವು, ಇನ್ನು ಕೆಲವು ಕುತ್ತಿಗೆ ಹಿಸುಕಿ ಕೊಲೆ ಮಾಡಿದಂತೆ ಇದ್ವು. ಅದರಲ್ಲೂ ಕೆಲವು ಬಾಲಕಿಯರ ಶವಗಳಿಗೆ ಒಳ ಉಡುಪುಗಳೇ ಇರಲಿಲ್ಲ. ಇನ್ನು ಕೆಲವು ಶವಗಳು ನಗ್ನ ಸ್ಥಿತಿಯಲ್ಲಿದ್ವು. ಹೀಗಂತ ದೂರು ಕೊಟ್ಟು ಇಡೀ ದೇಶದಲ್ಲಿ ಧರ್ಮಸ್ಥಳ ಅನ್ನೋ ಜಾಗದ ಬಗ್ಗೆ ಅನುಮಾನ ಹುಟ್ಟಿಸಿ ಹಲ್ಚಲ್ ಸೃಷ್ಟಿಸಿದ್ದ ಅನಾಮಿಕ ಮುಸುಕುಧಾರಿ ದ ಮಾಸ್ಕ್ ಮ್ಯಾನ್ಗೆ ಈಗ ಕಂಟಕ ಶುರುವಾಗಿದೆ. ಹೌದು, ಈ ಅನಾಮಿಕ ಮುಸುಕುಧಾರಿ ದ ಮಾಸ್ಕ್ ಮ್ಯಾನ್ ಹೇಳಿದ ಎಲ್ಲ ಜಾಗಗಳನ್ನ ಒಂದಿಂಚು ಬಿಡಲಾರದೆ ಗುಂಡಿ ತೆಗೆದು ಶೋಧಿಸಿದ್ರು ಏನೂ ಸಿಗ್ಲಿಲ್ಲ. ಪಾಯಿಂಟ್ ನಂಬರ್ 6ರಲ್ಲಿ ಪುರುಷನ ಅಸ್ಥಿ ಕುರುಹು ಸಿಕ್ಕಿದ್ದು ಬಿಟ್ರೆ ಅನಾಮಿಕ ಹೇಳಿದಂತೆ ಯಾವುದೇ ಸಾಕ್ಷ್ಯ ಸಿಕ್ಕಿಲ್ಲ. ಹೀಗಾಗಿ ಕಳೆದ 16 ದಿನಗಳಿಂದ ನಡೆಯುತ್ತಿರುವ ಕಾರ್ಯಾಚರಣೆಗೆ ಫುಲ್ ಸ್ಟಾಪ್ ಹಾಕಲು ಸರ್ಕಾರ ಮುಂದಾಗಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. ಶವಶೋಧ ಕಾರ್ಯಾಚರಣೆ ಸ್ಥಗಿತ ಸಾಧ್ಯತೆ. ಸಿಎಲ್ಪಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಸುಳಿವು. ಇನ್ನು ನಿನ್ನೆ ರಾತ್ರಿ ನಡೆದ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಉತ್ಖನನ ಬಗ್ಗೆ ಚರ್ಚೆಯಾಗಿದೆ. ಶವಶೋಧ ಕಾರ್ಯಾಚರಣೆಗೆ ಕೆಲವು ಶಾಸಕರು ಕೂಡ ಆಕ್ಷೇಪಿಸಿದ್ದಾರೆ. ಈ ವೇಳೆ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ ಎನ್ನಲಾಗಿದೆ. ಎಸ್ಐಟಿ ಕಾರ್ಯಾಚರಣೆ ಸ್ಥಗಿತ. ಕಳೆದ 14 ದಿನಗಳಿಂದ ಧರ್ಮಸ್ಥಳದಲ್ಲಿ ಎಸ್ಐಟಿ ಕಾರ್ಯಾಚರಣೆ ನಡೀತಾ ಇದೆ. ಈ ಕಾರ್ಯಾಚರಣೆಗೆ ಒಳ್ಳೆಯ ಅಭಿಪ್ರಾಯ ಕೂಡ ವ್ಯಕ್ತವಾಗಿದೆ. ಆದರೆ 13ನೇ ಪಾಯಿಂಟ್ನಲ್ಲಿ ನಡೆಯುತ್ತಿರುವ ಕಾರ್ಯಾಚರಣೆಯಲ್ಲಿ ಯಾವುದೇ ಸಾಕ್ಷ್ಯ ಸಿಗದೇ ಇದ್ದರೆ ಕಾರ್ಯಾಚರಣೆ ಸ್ಥಗಿತಗೊಳಿಸುವ ಬಗ್ಗೆ ಸರ್ಕಾರ ನಿರ್ಧಾರ ಕೈಗೊಳ್ಳಲಿದೆ ಅಂತ ಕಾರ್ಯಾಚರಣೆ ಬಗ್ಗೆ ಪ್ರಶ್ನೆ ಎತ್ತಿದ ಬೇಳೂರು ಗೋಪಾಲಕೃಷ್ಣ ಹಾಗೂ ಇನ್ನಿತರ ಶಾಸಕರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಶಾಸಕಾಂಗ ಪಕ್ಷ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಕೊಟ್ಟಂತ ಸ್ಪಷ್ಟನೆ ಏನು, ಅದನ್ನ ತಾವು ಪ್ರಸ್ತಾಪ ಮಾಡಿದ್ರಿ ಅನ್ನುವಂಥದ್ದು ಏನು ವಿಚಾರ ಪ್ರಸ್ತಾಪಿಸಿದ್ರಿ? ಈಗ ಧರ್ಮಸ್ಥಳಲ್ಲಾಗಿರುವಂತಹ ಘಟನೆ ಆಧಾರಿತವಾಗಿರುವಂತಹ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ, ಅನಾಮಿಕ ವ್ಯಕ್ತಿ ಹೈಕೋರ್ಟಿಗೆ ಹೋಗಿದ್ದಾನೆ. ಹೈಕೋರ್ಟಿಗೆ ಹೋಗಿ ಆದೇಶ ತಗೊಂಡ್ಬಂದಿದ್ದಾನೆ. ನಾನು ಇಷ್ಟೊಂದು ಹೆಣವನ್ನು ಹೂತಿದ್ದೀನಿ, ನನಗೆ ಆದೇಶ ಬೇಕಂತ ತಗೊಂಡ್ಬಂದಿದ್ದರಿಂದ ನಾನು SIT ಕೊಟ್ಟಿರೋದಾಗಿದೆ. ಅವನು ಕೊಟ್ಟಿರೋದು 10-15 ಪ್ಲೇಸನ್ನು ತೋರಿಸಿದ್ದಾನೆ, ಬಿಟ್ಟರೆ ಮತ್ತೇನು ಇಲ್ಲ. ನಾವು ಹೇಳೋದು ಏನಂತ ಹೇಳಿದ್ರೆ, ಧಾರ್ಮಿಕ ಕ್ಷೇತ್ರ ಧರ್ಮಸ್ಥಳ, ಅಲ್ಲಿ ಯಾವುದೇ ಅಡಚಣೆ ಆಗಬಾರ್ದು, ಅಲ್ಲಿ ಯಾವುದೇ ತೊಂದರೆ ಆಗಬಾರ್ದು, ಯಾವುದೇ ಹಾನಿ ಆಗಬಾರ್ದು. ಸುಮ್ಮನೆ ಬಿಜೆಪಿಯವರು ಗೊಂದಲ ಮಾಡುವಂಥ ದೃಷ್ಟಿಯಲ್ಲಿ ಹಿಂದುತ್ವ ಅಂತ ಹೋಗೋದು, ಇನ್ನೊಂದು ಹೋಗೋದು ಮಾಡ್ತಾ ಇದ್ದಾರೆ. ಆದರೆ ಹೈಕೋರ್ಟ್ ಆದೇಶ ಬಂದ ಮೇಲೆ ನಾವು ಮಾಡಬೇಕಾಗಿದ್ದು ರಾಜ್ಯ ಸರ್ಕಾರ SIT ತಂದಿದೆ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಇಲ್ಲ ನಾನು ಅದನ್ನು ಬೇಗ ಇದು ಮಾಡಿಬಿಟ್ಟು ನಾನು ಸದನದಲ್ಲಿ ಉತ್ತರ ಕೊಡ್ತೀನಿ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಮುಂದುವರಿಸುವಂಥದ್ದು ಆಗೋದಿಲ್ಲ ಅಂತಲೂ ಹೇಳಿದ್ದಾರೆ. ಆದರೆ ಈಗ ಅವನು ತೋರಿಸಿರುವಷ್ಟು ಜಾಗಗಳನ್ನು ಅಗಿಯುವಂಥ ಕೆಲಸ ಮತ್ತು SIT ಅಲ್ಲಿ ಗುರುತಿಸುವಂಥ ಕೆಲಸವೂ ಆಗಿದೆ. ತೋರಿಸಿರೋದಂತ ಜಾಸ್ತಿ ಇಲ್ಲ, 13 ಪಾಯಿಂಟ್ ಏನೋ ಹೇಳಿದ್ದಾರೆ. ಅಷ್ಟು ಪಾಯಿಂಟ್ ಒಳಗೆ ಇದು ಮಾಡ್ತೀವಿ ಅಂತಲೂ ಅವ್ರು ಹೇಳಿದ್ದಾರೆ. ಮತ್ತು ಮಧ್ಯಂತರ ವರದಿಯನ್ನು ಕೊಡ್ಲಿಕ್ಕೆ ಆಗೋದಿಲ್ಲ, ಪೂರ್ತಿ ಬಂದ ಮೇಲೆ ನಾವು ಕೊಡಬೇಕಾಗತ್ತೆ, ಅದನ್ನು ಸ್ಪಷ್ಟನೆ ಕೊಡ್ತೀವಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನಾವೆಲ್ಲ ಹೇಳಿದ್ದೀವಿ, ಇದು ಬಿಜೆಪಿಯವರು ಅಸ್ತ್ರ ಮಾಡ್ಕೊಳ್ಳುವಂಥದ್ದು ಮತ್ತೆ ಹಿಂದುತ್ವವನ್ನು ತೆಗೆದುಕೊಂಡು ಹೋಗುವಂಥದ್ದು ಇದು ಯಾವುದೂ ಅಲ್ಲ. ಬಿಜೆಪಿಯವರು ತಿಳ್ಕೊಳ್ಬೇಕು ಮುಂದೆ ಏನಾಗಬೇಕು ಅಂತ. ಸಿಕ್ಕಿದ್ರೇನು ಸಿಗದೆ ಇದ್ರೇನು ನೋಡಿ, ಮುಂದೆ ಏನಾರ ಆದರೆ ಆ ಥರ ಧರ್ಮಸ್ಥಳ ಇದರಲ್ಲಿ ಯಾವುದೇ ಹಾನಿ ಆಗುವಂಥದ್ದು ಆಗಬಾರ್ದು, ಅದಕ್ಕೆ ಯಾವುದೇ ತೊಂದರೆ ಆಗೋ ರೀತಿಯಲ್ಲಿ ನೋಡ್ಕೊಳ್ಬೇಕು ಅನ್ನೋದು ರಾಜ್ಯ ಸರ್ಕಾರ ನಮ್ದೆಲ್ಲ ಒತ್ತಾಯ ಇದೆ. ಹಾಗಾಗಿ ನೋಡೋಣ, ಇವಾಗ ಅಲ್ಲಿ ಬಂದಿರುವಂಥದ್ದು ಏನಿದೆ, ಇಲ್ಲಿವರೆಗೆ ಏನು ಸಿಕ್ಕಿಲ್ಲ ಅಂತ ಹೇಳ್ತಾರೆ, ಕೆಲವು ಸಿಕ್ಕಿದೆ ಅಂತ ಹೇಳ್ತಾರೆ. ಅದು ಯಾವ ಆಧಾರದ ಮೇಲೆ ಇದೆ ಅನ್ನೋ ತನಿಖೆ ಮಾಡಿ ಆ SIT ಆಧಾರ ಬಂದ ಮೇಲೆ ಮುಖ್ಯಮಂತ್ರಿಗಳು ನಿರ್ಧಾರ ಮಾಡ್ತಾರೆ. ಮುಖ್ಯಮಂತ್ರಿ ಒಂದು ಸ್ಪಷ್ಟನೆ ಕೊಟ್ಟರು, ನಿನ್ನುವಂತ ಒಂದು ಶವ ಸಿಕ್ತು, ಅದು ಯಾರೋ ಗಂಡದು ಹೆಣ್ಣಲ್ಲ ಅನ್ನುವಂಥದ್ದು ಎಲ್ಲ ಕೊಟ್ಟಿದ್ರು ಅನ್ನೋದು ಹೇಳಿದ್ದು. ಹೆಣ್ಣು ಶವ ಅಂತ ಹೇಳಿದ್ದ, ಅಲ್ಲಿ ಸಿಕ್ಕಿರೋದು ಗಂಡು ಶವ ಯಾವುದೋ ಸಿಕ್ಕಿರುತ್ತೆ. ಅದು ಸಹಜವಾಗಿ ಯಾರು ಹೂತಿರೋದು ಅವೆಲ್ಲ ಇದ್ದೇ ಇರ್ತದೆ ಅಲ್ಲ, ಒಂದು ಹಳ್ಳಿ ಅಂದಮೇಲೆ ಅವೆಲ್ಲ ಇದ್ದೇ ಇರ್ತದೆ. ಅದು ಬಿಟ್ಟರೆ ಬೇರೆ ಏನು ಇರ್ಲಿಕ್ಕಿಲ್ಲ. ಹಾಗಾಗಿ ಇದನ್ನ ಗಂಭೀರವಾಗಿ ತೆಗೆದುಕೊಳ್ಳದೆ ಸರ್ಕಾರ ಬೇಗ ಮುಗಿಸುವಂಥದ್ದು ಆಗ್ಬೇಕು ಅಂತ ನಮ್ಮದು. ಅಕಸ್ಮಾತ್ ಅಲ್ಲಿ ಏನು ಸಿಗದೆ ಇದ್ರೆ ಏನ್ ಕ್ರಮ ಆಗ್ಬೇಕು ಅನ್ನೋದ್ರ ಬಗ್ಗೆ ಏನಾದ್ರು ಚರ್ಚೆ ಮಾಡಿದ್ರ ಅಥವಾ ಏನಾದ್ರು ಚರ್ಚೆ? ಹೇಳ್ತಾ ಇದ್ದೀನಿ, ಏನೋ ಸಿಗದೋದ್ರೆ ಆ ಅನಾಮಿಕ ಯಾಕೆ ಈ ತರ ಹೈಕೋರ್ಟ್ ತಂದು ಗೊಂದಲ ಮಾಡಿದ್ದಾನೆ, ಅವನಿಗೆ ಶಿಕ್ಷೆ ಆಗ್ಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ. ಅನಾಮಿಕನ ಬಗ್ಗೆಯೇ ಶುರುವಾಯಿತು ಅನುಮಾನ. ಗುಂಡಿ ಶೋಧ ಆಪರೇಷನ್ಗೆ ತೀವ್ರ ಟೀಕೆ. ಇನ್ನು ಹೆಣ ಹೂತಿರೋದಾಗಿ ಬಿಲ್ಡಪ್ ಕೊಟ್ಟಿದ್ದ ಅನಾಮಿಕನ ಬಗ್ಗೆಯೇ ಈಗ ತೀವ್ರ ಅನುಮಾನ ವ್ಯಕ್ತವಾಗಿದೆ. 16 ದಿನಗಳ ಕಾರ್ಯಾಚರಣೆ ವೇಳೆ ಯಾವುದೇ ಸಾಕ್ಷ್ಯಾಧಾರಗಳು ಸಿಗದೇ ಇರೋದ್ರಿಂದ ಎಲ್ಲಾ ಗೊಂದಲಗಳಿಗೆ ಆದಷ್ಟು ಬೇಗ ತೆರೆ ಎಳಿಬೇಕು ಅಂತ ಬಿಜೆಪಿ ನಾಯಕರು ಒತ್ತಾಯಿಸಿದ್ದಾರೆ. ಇನ್ನೊಂದೆಡೆ ಬಿಜೆಪಿ ರಾಜಕೀಯಕ್ಕೆ ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ.
ನಾವು ಭಾರತೀಯ ಜನತಾ ಪಾರ್ಟಿ ನಮ್ಮ ನಿಲುವು ಸ್ಪಷ್ಟತೆ ಇದೆ. SIT ತನಿಖೆ ಅದು ಶೀಘ್ರದಲ್ಲಿ ಮುಗಿಬೇಕು. ಇದನ್ನ ಹೀಗೆ ಎಳ್ಕೊಂಡು ಹೋಗಕ್ ಸಾಧ್ಯ ಇಲ್ಲ. ಸತ್ಯಾಸತ್ಯತೆ ಬಹಿರಂಗ ಆಗಬೇಕು, ಗೊಂದಲಗಳಿಗೆ ತೆರೆ ಬೀಳಬೇಕು ಅತಿ ಶೀಘ್ರದಲ್ಲಿ. ಎಲ್ಲೊಂದ್ ಕಡೆ ಈ ತನಿಖೆ ಹಿಂದ್ಗೆ ಕೆಲವು ಸಮಾಜಘಾತಕ ಶಕ್ತಿಗಳು ಏನು SDP ಬೇರೆ ಬೇರೆ ಕುತಂತ್ರಗಳು ನಡೀತಾ ಇದೆ ಅನ್ನುವ ಚರ್ಚೆಗಳು ಜನಸಾಮಾನ್ಯರು ಮಾತನಾಡ್ತಾ ಇದ್ದಾರೆ. ನಾವು ಇವತ್ತು ಧರ್ಮಸ್ಥಳಕ್ಕೆ ಭೇಟಿಯನ್ನು ನೀಡಿ ನಾವು ದೇವರ ದರ್ಶನ ಪಡೆದುಕೊಳ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ. ಯಾರೋ ಸತ್ತವರಿಗೆ ನ್ಯಾಯ ಕೇಳಿದಾಗ ನ್ಯಾಯ ಕೊಡಬೇಡಿ ಅಂತ ನಾವ್ ಯಾರನ್ನು ಹೇಳಕ್ಕಾಗತ್ತಾ? ನ್ಯಾಯ ಕೊಡಬೇಕು. ಎಲ್ಲಿ ಸಿಗ್ತದೆ? ಭೂಮಿಯಲ್ಲಿ ನ್ಯಾಯ ಸಿಗುತ್ತಾ ನಿಮ್ಗೆ? ನ್ಯಾಯ ಸಿಗಬೇಕಾಗಿದ್ದು ಎಲ್ಲಿ? ಅಲ್ಲಿ ಹುಡುಕ್ಬೇಕು. ನೀವೇನನ್ನ ಎಲ್ಲಿ ಕಳ್ಕೊಂಡಿರ್ತೀರೋ ಅಲ್ಲಿ ಹುಡುಕಿದ್ರೇನೆ ಸಿಗೋದು. ನೀವು ಭೂಮಿ ಅಗದಿದ ತಕ್ಷಣ ಸಿಗಲ್ಲ. ಯಾಕೆ? ಈಗ ಅವನ ಅಮಾಯಕ ಅಲ್ಲ, ಅವನೇ ಯಾಕಿದೆಲ್ಲ ಮಾಡಿರಬಾರ್ದು? ಯಾಕೆ ಡೌಟ್ ಅವನ ಮೇಲೆ ಬರಬಾರ್ದು ನಿಮಗೆ? ಮತ್ತೆ ಅವನಿಗೆ ಅಷ್ಟೊಂದು ನಿಖರವಾಗಿ ಯಾವ್ದು ಗೊತ್ತಿರ್ತದೆ? ಇಷ್ಟೆಲ್ಲ ಮಾಡಿದ್ರು ಯಾಕೆ ಸಿಕ್ಕಿಲ್ಲ? ಮೋಸ್ಟ್ಲಿ ನನಗೆ ಈಸ್ ಎ ಕ್ರಿಮಿನಲ್. ಅದಾದ್ಮೇಲೆ ಇಷ್ಟೊಂದು ಸಪೋರ್ಟ್ ಮಾಡಿ ನಿಲ್ತಾ ಇರ್ತಕ್ಕಂಥದ್ದು ಇದು ಸರಿಯಾದ್ದಲ್ಲ. SIT ತನ್ನ ಕೆಲಸವನ್ನ ಈಗ ರಾಂಗ್ ರೂಟ್ ನಲ್ಲಿ ಮಾಡ್ತಿದೆ ಅಂತ ನನ್ಗನ್ಸುತ್ತೆ. ನಾವು ಯಾರ ಪರ ಏನಿಲ್ಲ ಇದರಲ್ಲಿ. ಇದು ಸತ್ಯದ ಪರ ನಮ್ಮ ಸರ್ಕಾರ. ನಾವು ಅವ್ರಿಗೆ ಓಲೈಸಬೇಕು, ಇವ್ರಿಗೆ ಓಲೈಸಬೇಕು ಅಂತಲ್ಲ. ಏನು ನಡೆದಿದೆ ಅದ್ರ ಬಗ್ಗೆ ಖಂಡಿತ ಸರಿಯಾದ ರೀತಿಯ ಒಂದು ತನಿಖೆ ಆಗಬೇಕು ಅಂತ ನಾನು ಕೂಡ ಅನ್ಕೊಂಡಿದ್ದೀನಿ. ಇದು ಈಗ SIT ಅವರು ನಿಷ್ಪಕ್ಷಪಾತವಾಗಿ ನಡೆಸಿದ್ದಾರೆ ತನಿಖೆ. ಒಟ್ಟಾರೆ 14 ದಿನಗಳಿಂದಲೂ ಗುಂಡಿ ಅಗದ್ರು ಏನೇ ಸಿಗದೇ ಇದ್ರು ಸರ್ಕಾರ ಇನ್ನೂ ಮೌನಕ್ಕೆ ಶರಣಾಗಿರೋದು ಹಲವು ಪ್ರಶ್ನೆಗಳನ್ನ, ಅನುಮಾನಗಳನ್ನ ಹುಟ್ಟುಹಾಕಿದೆ. ಜನರ ತಾಳ್ಮೆಯ ಕಟ್ಟೆ ಒಡೆಯೋದರೊಳಗೆ ಶೋಧ ಕಾರ್ಯಾಚರಣೆಯ ಬಗ್ಗೆ ಒಂದು ನಿರ್ಣಯಕ್ಕೆ ಸರ್ಕಾರ ಬರಬೇಕಾದ ಅವಶ್ಯಕತೆ ಇದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.